ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಇದೀಗ ತಿಪಟೂರು ತಾಲೂಕಿನಲ್ಲಿ ಮತ್ತೊಂದು ಕೆರೆಯ ಪುನಶ್ಚೇತನಕ್ಕೆ ಚಾಲನೆಯನ್ನು ನೀಡಲಾಗಿದೆ. ಇದೀಗ ಕೆರೆಯ ಅಭಿವೃದ್ಧಿಗೆ ಚಾಲನೆ ನೀಡಿರತಕ್ಕಂಥದ್ದು ತಿಪಟೂರು ತಾಲೂಕಿನ ಕೆರೆಗೋಡಿಯಲ್ಲಿ 16ನೇ ಕೆರೆ ಪುನಶ್ಚೇತನಕ್ಕೆ ಚಾಲನೆಯನ್ನು ನೀಡಲಾಗಿದೆ. ಧರ್ಮಸ್ಥಳ ಯೋಜನೆಯ ಮತ್ತೊಂದು ಜನೋಪಯೋಗಿ ಕಾರ್ಯ ಅಂತಲೇ ಹೇಳ್ಬೋದು. ಕೆರೆ ಉಳಿಸಿ ನೀರು ಉಳಿಸಿ ಅಂತೇಳಿ ಶ್ರೀಗಳು ಕೂಡ ಕರೆಯನ್ನು ಕೊಟ್ಟಿದ್ದಾರೆ. ಇದೀಗ ಭೂಮೇಶ್ವರ ಕಟ್ಟೆ ಪುನಶ್ಚೇತನಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಲಾಗಿದೆ. ಗ್ರಾಮಾಭಿವೃದ್ಧಿಗೆ ಧರ್ಮಸ್ಥಳದ ಮಹತ್ವದ ಕೊಡುಗೆ ಆಗಿರತಕ್ಕಂತಹದ್ದು. ಕೆರೆಗೋಡಿಗೆ 4.99 ಲಕ್ಷ ರು ಅನುದಾನವನ್ನು ನೀಡಲಾಗಿದೆ. ಕೆರೆ ಪುನಶ್ಚೇತನಕ್ಕೆ ಗ್ರಾಮಸ್ಥರ ಸಹಕಾರ ಕೋರಿರತಕ್ಕಂಥದ್ದು. ಶ್ರೀಗಳ ಆಶೀರ್ವಾದದೊಂದಿಗೆ ಇದೀಗ ಕೆರೆ ಕಾಮಗಾರಿಯನ್ನು ಆರಂಭ ಮಾಡಲಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ತಾಲೂಕಿನ 16ನೇ ಕೆರೆ ಪುನಶ್ಚೇತನ ಯಶಸ್ವಿಯಾಗಲಿ ಅಂತೇಳಿ ಗುರುಪರದೇಶಿ ಕೇಂದ್ರ ಮಹಾಸ್ವಾಮೀಜಿಗಳು ಆಶೀರ್ವಾದವನ್ನು ಮಾಡಿದ್ದಾರೆ. ತಿಪಟೂರು ತಾಲೂಕಿನ ಕೆರೆಗೋಡಿ ಗ್ರಾಮದ ಭೂಮೇಶ್ವರ ಕಟ್ಟೆ ಅಂದರೆ ಚಿಕ್ಕ ಕಟ್ಟೆ ಅಂತೇಳಿ ಕರೀತಾರೆ. ಪುನಶ್ಚೇತನದ ಭೂಮಿ ಪೂಜೆಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಪರಮಪೂಜ್ಯ ಗುರುಪರದೇಶಿ ಕೇಂದ್ರ ಮಹಾಸ್ವಾಮೀಜಿಗಳು ಕೆರೆಗೋಡಿ ರಂಗಾಪುರದ ಮಠದ ಇವರ ಸಕ್ಷಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಶ್ರೀಗಳು ಈ ಒಂದು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಶ್ರೀ ಮಂಜುನಾಥ ಸ್ವಾಮಿ ಆಶೀರ್ವಾದದ ಬಲದಿಂದ ಗ್ರಾಮೀಣಾಭಿವೃದ್ಧಿ ಯೋಜನೆಯನ್ನು ಸ್ಥಾಪಿಸಿ ರಾಜ್ಯದ ಬಡ ಜನತೆಯ ಏಳಿಗೆಗಾಗಿ ಸರ್ಕಾರದ ಪರ್ಯಾಯವೆಂಬಂತೆ ದೇವಸ್ಥಾನ, ಮಠ, ಮಂದಿರಗಳ ಜೀರ್ಣೋದ್ಧಾರ, ಶಾಲೆಗಳಿಗೆ ಡೆಸ್ಕ್ ಬೆಂಚ್ ವಿತರಣೆ, ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ ಶಿಷ್ಯವೇತನ, ಜ್ಞಾನದೀಪ ಶಿಕ್ಷಕರ ನೇಮಕ, ಅಶಕ್ತರಿಗೆ ಮಾಸಾಶನ ವಿತರಣೆ, ವಾತ್ಸಲ್ಯ ಮನೆ ರಚನೆ, ರೈತರಿಗೆ ರೈತ ಕ್ಷೇತ್ರ, ಪಾಠಶಾಲೆ ಅಧ್ಯಯನ, ಹೀಗೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇದೆ. ರಾಜ್ಯದಲ್ಲಿ 1,000ಕ್ಕೂ ಕೂಡ ಮಿಕ್ಕಿದ ಕೆರೆಗಳನ್ನು, ತುಮಕೂರು ಜಿಲ್ಲೆಯಲ್ಲಿ 107 ಕೆರೆಗಳನ್ನು, ವಿಶೇಷವಾಗಿ ತಿಪಟೂರು ತಾಲೂಕಿನಲ್ಲಿ ಇದುವರೆಗೂ ಕೂಡ 15 ಕೆರೆ ಪುನಶ್ಚೇತನಗೊಳಿಸಿದ್ದು, ಕೆರೆಗೋಡಿ ಜನತೆಗೆ 16ನೇ ಕೆರೆಯ ಪುನಶ್ಚೇತನ ರೂಪದಲ್ಲಿ ಇನ್ನಷ್ಟು ಕುಲ ಸೌಲಭ್ಯ ಯೋಜನೆಯಿಂದ ದೊರೆಯುವಂತೆ ಆಗಲಿ ಅಂತೇಳಿ ಆಶಯ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಈ ಒಂದು ಕಾರ್ಯದ ಬಗ್ಗೆ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಶಂಕರೇಶ್ವರ ಸ್ವಾಮಿಯವರಿಗೆ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಣೆ ಮಾಡ್ತಾ ಇವತ್ತಿನ ದಿವಸ ನಮ್ಮ ಗ್ರಾಮದಲ್ಲಿ ಈ ಕೆರೆ ಅಚ್ಚುಕಟ್ಟಿನ ವ್ಯವಸ್ಥೆಯನ್ನು ಶ್ರೀ ಮಂಜುನಾಥ ಸಂಘದವರಿಂದ ಈ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಭಾಳ ಸೊಗಸಾದ್ದು ಮತ್ತು ಭಾಳ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು. ಇವತ್ತು ಅದರ ಅಂಗವಾಗಿ ಬುದ್ಧಿ ಪೂಜೆಯನ್ನು ನಡೆಸಿ ಈ ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು ಭಾಳ ಸುಂದರವಾಗಿರ್ತಕ್ಕಂಥದ್ದು. ಇವತ್ತು ನಾವು ಮಂಜುನಾಥ ಸಂಘದವ್ರನ್ನ ನಾವು ಯೋಚನೆ ಮಾಡಿದ್ರೆ ಇವತ್ತು ಒಂದು ಸರ್ಕಾರ, ಮಿನಿ ಸರ್ಕಾರ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಮಂಜುನಾಥ ಸ್ವಾಮಿ ವೀರೇಂದ್ರ ಹೆಗಡೆ ಅವರು ಎಲ್ಲ ಗ್ರಾಮಗಳಿಗೂ, ಎಲ್ಲ ನಮ್ಮನ್ನು ಕರ್ನಾಟಕದ ಮತ್ತು ಬೇರೆ ರಾಜ್ಯಗಳಿಗೆ ಸಹ ಎಲ್ಲ ಕಾರ್ಯಕ್ರಮ, ಕೆರೆ ತೊಕಟ ಮಾಡಿಸೋದು, ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿಕೊಡ್ತಕ್ಕಂಥದ್ದು, ರೋಡುಗಳನ್ನು ಮಾಡಿಕೊಡ್ತಕ್ಕಂಥದ್ದು, ಅನಾಥರಿಗೆ ಮನೆಯನ್ನು ಕಟ್ಟಿಸ್ಕೊಡ್ತಕ್ಕಂಥದ್ದು, ಶಾಲಾ ಕಾಲೇಜುಗಳಿಗೆ ಬೆಂಚುಗಳು, ಡೆಸ್ಕ್ಗಳನ್ನು ಕೊಡ್ತಕ್ಕಂಥದ್ದು, ಯಾವುದಾದ್ರೂ ಆಗಲಿ ಪರೋಪಕಾರವಾಗಿರ್ತಕ್ಕಂಥ ಸಾರ್ವಜನಿಕವಾಗಿ ಇರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಮ್ಮ ಸಂಘದವರು, ಮಂಜುನಾಥ ಸಂಘದವರು ಮಾಡ್ತಾ ಇರ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ಕೆಲಸ. ಅದೇ ರೀತಿಯಾಗಿ ಇವತ್ತು ನಮ್ಮ ಗ್ರಾಮದಲ್ಲೂ ಮಾಡ್ತಕ್ಕಂಥ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ, ಅದಕ್ಕೆಲ್ಲರ ಸಹಕಾರ ಬೇಕು. ಆ ಸಹಕಾರವನ್ನು ಕೊಟ್ಟು ಈ ಕಾರ್ಯವನ್ನು ನಡೆಸಿಕೊಂಡು ನಾವು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಪರಿಸರ ಚೆನ್ನಾಗಿರಬೇಕು, ನಾವೆಲ್ಲ ಚೆನ್ನಾಗಿರಬೇಕು, ಒಬ್ಬರಿಗೊಬ್ಬರಿಗೆ ಪೂರಕವಾಗಿ ಸ್ವತಂತ್ರವಾಗಿ ಸಮಾನತೆಯಿಂದ ಇರ್ತಕ್ಕಂಥ ಅವಕಾಶ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹೆಗಡೆಯವರು ಭಾಳ ವಿಧವಾದ ಎಲ್ಲ ಕಾರ್ಯಕ್ರಮವನ್ನು, ನೀವೇನು ಸರ್ಕಾರದಲ್ಲಿ ನಡೆಯುತ್ತದೆ ಅಂತಕ್ಕಂಥ ಕಾರ್ಯಕ್ರಮ ಇದೆ ಅದೆಲ್ಲದನ್ನು ಸಹ ಅವರು ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗುವ ಮಂಜುನಾಥ